ಹಿಂಗೆ ಮೇಲತ್ತು. Hello guys, welcome back to my channel. That's my ride. So ಗ್ಲೌಸ್ ರೈಡಾ ಕಡೆಯಿಂದ ತಗೊಂಡಿರೋದು. ನಾಕ್ಸ್ ಪ್ರೊಟೆಕ್ಷನ್ಸ್ ಇದೆ, ಸ್ಲೈಡರ್ಸ್ ಇದೆ, ಮತ್ತೆ ಇದು ಏನದು ಫಿಂಗರ್ ಹತ್ರನೂ ಒಂದು ರೈನ್ ವೈಸರ್ ತರ ಕೊಟ್ಟಿದ್ದಾರೆ. ಇದೆಲ್ಲ ಬಕ್ಕಲ್ ಪ್ರೊಟೆಕ್ಷನ್ಸ್ಗೆಲ್ಲ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಕುಷನ್ಸು ಮತ್ತೆ ಇದು ಮೆಶ್ ಟೈಪ್ ಇದೆ. ಇನ್ ಕೇಸ್ ಮಳೆಯಲ್ಲಿ ನೆಂದ್ರೂ ಬೇಗನೂ ಡ್ರೈ ಆಗ್ಬಿಡುತ್ತೆ. ಸೊ ಈ ಕಡೆನೂ ಅಷ್ಟೇ. ಇಲ್ಲಿ ಬಂದ್ಬಿಟ್ಟು ಒಂಥರ ಏನು ಹೇಳೋದಪ್ಪ, ಫ್ಯಾಬ್ರಿಕ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಗ್ರಿಪ್ಗೋಸ್ಕರ. ಇದು ಆಕ್ಚುಲಿ ಗ್ರಿಪ್ಗೆ. ದೀಸ್ ಆರ್ ಸ್ಲೈಡರ್ಸು, ಇನ್ ಕೇಸ್ ಬಿದ್ರೂ ಹಿಂಗೆ ಸ್ಲಿಪ್ ಆಗೋದಕ್ಕೆ. ಇಲ್ಲೂ ಅಷ್ಟೇ ಚೆನ್ನಾಗಿ ಪ್ರೊಟೆಕ್ಷನ್ಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಫಸ್ಟ್ ಟೈಮು ಒಂದು ಬ್ರ್ಯಾಂಡ್ ಗ್ಲೌಸ್ನ ಪರ್ಚೇಸ್ ಮಾಡ್ತಾ ಇರೋದು. ನನ್ನ ಹೆಲ್ಮೆಟ್ ಬಂದ್ಬಿಟ್ಟು ನಿಯಾನ್ ಕಲರ್ ಇತ್ತು, ಬಟ್ ಇದನ್ನ ನಾನು ನನ್ನ ಸೈಜ್ಗೆ ನಿಯಾನ್ ಕಲರ್ ಇರಲಿಲ್ಲ. ಹಾಗಾಗಿ ನಾನು ಈ ರೆಡ್ ಅಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಗ್ಲೌಸ್ನ ಚೂಸ್ ಮಾಡಿದ್ದೀನಿ. ಸೈಜ್ ಬಂದು ಮೀಡಿಯಮ್ಮು. ಆಕ್ಚುಲಿ ಇದು ಬಂದು 3250 ಆಗುತ್ತೆ. ನಾನು ತಗೊಂಡಿದ್ದು ಬಂದ್ಬಿಟ್ಟು ಬಾನಸವಾಡಿ ಹತ್ರ ಸೋಲ್ ರೈಡರ್ಸ್ ಅಂತ ಸ್ಟೋರ್ಸ್ ಹೆಸರು. ಅಲ್ಲಿ ಮನೋಜ್ ಅವರು ನನಗೆ 3000 ರೂಪೀಸ್ ಕೊಟ್ಟರು. ಸೊ ಇಟ್ಸ್ ಗುಡ್ ಡೀಲ್. 250ಗೆ. ದಯವಿಟ್ಟು ಆಫ್ಲೈನ್ ಸ್ಟೋರ್ಸ್ ಅಲ್ಲೇ ಪರ್ಚೇಸ್ ಮಾಡಿ, ಯಾಕಂದ್ರೆ ಸೈಜ್ ಅಲ್ಲಿ ತುಂಬಾನೇ ಕನ್ಫ್ಯೂಷನ್ ಆಗುತ್ತೆ. ಇವೊಂದು ನಿಮ್ಗೆ ಅದೇನು ಮೆಜರ್ಮೆಂಟ್ ಕೊಟ್ಟಿದ್ರು ನಿಮ್ಗೆ ಅದು ಯೂಸ್ ಆಗಲ್ಲ. ಬಿಕಾಸ್ ನಿಮ್ ಕಂಫರ್ಟ್, ನಿಮ್ಗೆ ಅದು ಫೀಲ್ ಯಾವ ತರ ಇದೆ ಅಂತ ನೀವು ಟ್ರೈ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಇಟ್ ಈಸ್ ರೆಕಮೆಂಡೆಡ್ ಟು ಬೈ ಫ್ರಮ್ ಆಫ್ಲೈನ್ ಸ್ಟೋರ್ಸ್. ಅದ್ರ ಕ್ವಾಲಿಟಿ ನೀವು ಫೀಲ್ ಮಾಡ್ಬೋದು ಯಾವ ತರ ಇದೆ ಅಂತ, ನಿಮ್ಗೆ ಕಂಫರ್ಟ್ ಯಾವ ತರ ಇದೆ ಎಲ್ಲಾನು ಗೊತ್ತಾಗುತ್ತೆ. ಸೊ ನೋಡಿ, ಇಟ್ಸ್ ಅ ಗುಡ್. ಆಕ್ಚುಲಿ ನಾನು ರೈಡಾ ಏನಕ್ಕೆ ಚೂಸ್ ಮಾಡಿದೆ ಅಂದ್ರೆ, ನನ್ನ ಜಾಕೆಟ್ ಅನ್ನು ರೈಡಾ ಕಡೆಯಿಂದಾನೇ ಇರೋದು. ಸೊ ಹಾಗಾಗಿ ನಾನು ರೈಡಾದೇ ತಗೊಂಡಿದ್ದೀನಿ. ಅರ್ಬನ್ ರೈನಾಕ್ಸ್ ಗ್ಲೌಸ್ ಇತ್ತು, ಬಟ್ ಸ್ಟಿಲ್ ಐ ಪ್ರಿಫರ್ಡ್ ರೈಡಾ ರಾದರ್ ದೆನ್ ರೈನಾಕ್ಸ್. ನೋಡಿ ಚೆನ್ನಾಗಿದೆ. ಬ್ರ್ಯಾಂಡಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಸೊ ಇದು ಬಂದ್ಬಿಟ್ಟು ಜಸ್ಟ್ ರೇಡಿಯಮ್ಸ್ ಅಲ್ಲ, ಇದು ಜಸ್ಟ್ ಕಲರ್ ಅಷ್ಟೇನೆ, ಕಾಂಬಿನೇಷನ್ ಬ್ಲಾಕ್ ಅಂಡ್ ವೈಟ್, ಬಟ್ ಇಟ್ಸ್ ನಾಟ್ ರೇಡಿಯಮ್. ನಿಯಾನ್ ಕಲರ್ ಸ್ವಲ್ಪ ಹೈಲೈಟ್ ಆಗ್ತಾ ಇತ್ತು. ಅಗೇನ್ ಅನ್ಫಾರ್ಚುನೇಟ್ಲಿ ನಂದು ಸೈಜ್ ಇರಲಿಲ್ಲ. ಮತ್ತೆ ಇದೆಲ್ಲ ಈ ನಕ್ಕಲ್ ಗಾಟ್ಸ್, ಸೊ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದೆ. ಕುಷನ್ ಟೈಪ್ ಏನೂ ಇಲ್ಲ, ಸ್ವಲ್ಪ ಹಾರ್ಡ್ ಆಗೇ ಇದೆ. ಇಲ್ಲಿ ಒಂಥರ ಚೆನ್ನಾಗಿ ಕೊಟ್ಟಿದ್ದಾನೆ ಕುಷನ್ ಟೈಪು, ಏರ್ ಫ್ಲೋಗೆ ಎಲ್ಲ. ಇನ್ ಕೇಸ್ ನೀವು ಬಿಸಿಲಲ್ಲಿ ಹೋದ್ರೂ ನಿಮಗೆ ವೆಂಟಿಲೇಷನ್ಸ್ ಬೇಕಾಗುತ್ತೆ, ಏರ್ ಸರ್ಕ್ಯುಲೇಷನ್ಗೋಸ್ಕರ. ಸೊ ಮೆಶ್ ಎಲ್ಲ ಕೊಟ್ಟಿದ್ದಾನೆ. ಇನ್ ಕೇಸ್ ಮಳೆ ನೆಂದ್ರೂ ಇಟ್ ಈಸ್ ಮೆಶ್ ಇರೋದ್ರಿಂದ ಬೇಗನೆ ಒಣಗೋಗ್ಬಿಡುತ್ತೆ. ಅದೊಂದು ಅಡ್ವಾಂಟೇಜು. ಮತ್ತೆ ಸೈಡಲ್ಲೂ ಒಂಥರ ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಇಟ್ಸ್ ಲೈಕ್ ಎಕ್ಸ್ಟೆನ್ಷನ್. ಇನ್ ಕೇಸ್ ನೀವು ಆ ಕಡೆ ಈ ಕಡೆ ಸೈಡಲ್ಲಿ ಬಿದ್ರೂ ನೋಡಿ ಈ ತರ ಇದೆ. ಮತ್ತೆ ಇಲ್ಲಿ ಸ್ಲೈಡರ್ ವೈಸರ್ ತರ, ಇನ್ ಕೇಸ್ ಮಳೆ ಏನಾದ್ರು ಬಂದ್ರೆ ವೈಸರ್ ಅಲ್ಲಿ ಹಿಂಗೆ ಸ್ವೈಪ್ ಮಾಡ್ಕೊಳೋದಕ್ಕೆ. ಸೊ ನಿಂತಿರೋ ನೀರಲ್ಲೆಲ್ಲ ನೀವು ಇದನ್ನ ಸ್ಕ್ವೀಸ್ ಮಾಡ್ಬೋದು. ಸೊ ಅಷ್ಟೇನೆ. ಇಲ್ಲಿ ಸ್ವಲ್ಪ ಕುಷನ್ ಕೊಟ್ಟಿದ್ದಾನೆ ತಂಬ ಹತ್ರ, ಅದೊಂದು ಕುಷನ್ಸು. ಈ ಸೈಡ್ ಅಲ್ಲಿ ಲಿಟಲ್ ಫಿಂಗರ್ಗೆ ಸಪೋರ್ಟ್ಗೋಸ್ಕರ ಎಕ್ಸ್ಟ್ರಾ ಸ್ಟಿಚಿಂಗ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ಮಿಕ್ಕಿದ ಕಡೆ ಎಲ್ಲ ಎಕ್ಸ್ಟ್ರಾ ಕುಷನ್ಸ್ ಕೊಟ್ಟಿದ್ದಾನೆ. ಚೆನ್ನಾಗಿದೆ. ಇದು ಗ್ರಿಪ್ಪು, ಲೈಕ್ ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಇಟ್ಕೊಳೋದಕ್ಕೆ ಹ್ಯಾಂಡಲ್ ಬಾರು. ಸೊ ಇದು ಬಂದು ಗ್ರಿಪ್ಪು ಚೆನ್ನಾಗಿದೆ. ಐ ರಿಯಲಿ ಲೈಕ್ ದ ಪ್ರಾಡಕ್ಟ್ ಫ್ರಮ್ ರೈಡಾ. ಹ್ಯಾಪಿ ಟು ಯೂಸ್ ಇಟ್. ನೋಡೋಣ ಯಾವ ತರ ಯೂಸ್ ಮಾಡಿದ್ಮೇಲೆ ಒಂದು ರಿವ್ಯೂ ಖಂಡಿತ ನಿಮ್ಗೆ ತಿಳಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್. ಸೊ ಒನ್ ಮೋರ್ ಅಡಿಷನಲ್ ಒಂಥರ ಹೇಳೋದು ಸೇಫ್ಟಿ ಅಂತ ಹೇಳ್ಬೋದು. ಯಾಕಂದ್ರೆ ಇದೊಂದು ಕ್ಲಿಪ್ ಇರೋದ್ರಿಂದ 2 ಗ್ಲೌಸ್ನ ನೀವು ಈ ತರ ಬಟನ್ ಅಲ್ಲಿ ಲಾಕ್ ಮಾಡಿ ಒಂದೇ ಕಡೆ ಇಡಬಹುದು. ಯಾಕಂದ್ರೆ ಸಮ್ಟೈಮ್ಸ್ ನಾವ್ ಎತ್ತಿಡ್ಬೇಕಾದ್ರೆ ಗೊತ್ತಾಗಲ್ಲ, ಬೇರೆ ಬಟ್ಟೆ ಜೊತೆ ಕ್ಲಬ್ ಆಗ್ಬಿಟ್ಟು ಒಂದ್ ಗ್ಲೌಸ್ ಎಲ್ಲೋ ಇರುತ್ತೆ, ಇನ್ನೊಂದ್ ಗ್ಲೌಸ್ ಎಲ್ಲೋ ಇರುತ್ತೆ.
ಸೊ ಈ ಬಟನ್ ಲಾಕ್ ಕೊಟ್ಟಿರೋದ್ರಿಂದ ಯು ಕ್ಯಾನ್ ಕೀಪ್ ಬೋತ್ ಗ್ಲೌಸ್ ಅಟ್ ಅ ಸೇಮ್ ಪ್ಲೇಸ್ ವಿತೌಟ್ ಮಿಸ್ಸಿಂಗ್ ಇಟ್, ಅಂಡ್ ದಟ್ ಈಸ್ ಆಲ್ಸೋ ವೆರಿ ಯೂಸ್ಫುಲ್. ನಾಕ್ಸ್ ಸ್ಲೈಡರು. ಸೊ ನಾಕ್ಸ್ ಬಂದ್ಬಿಟ್ಟು ಇದು ಯಾವ ಲೆವೆಲ್ ಅಂತ ಗೊತ್ತಿಲ್ಲ, ಲೈಕ್ ಲೆವೆಲ್ 1 ಲೆವೆಲ್ 2 ಅಂತಾನೂ ಇದೆ. ಸೊ ದಿಸ್ ಈಸ್ ಅ ಹಾರ್ಡ್ ಪ್ಲಾಸ್ಟಿಕ್. ಈಗ ನನ್ನ ಮಗನು ಫ್ಯೂಚರಲ್ಲಿ ಯೂಸ್ ಮಾಡ್ತಾನೆ ಓಡಿಸೋದಕ್ಕೆ. ಮುಗಿತ್.